ಬಂಧಿತ ಆರೋಪಿಗಳನ್ನು ಕೋರ್ಟಿಗೆ ಹಾಜರುಪಡಿಸೋದಕ್ಕೆ ಸಿದ್ಧತೆಯಾಗ್ತಿದೆ ಅನ್ನೋದೀಗ ಸಿಗ್ತಾ ಇರೋ ಡೀಟೇಲ್. ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟಿಗೆ ಹಾಜರುಪಡಿಸೋದಕ್ಕೆ ತಯಾರಿಯನ್ನು ಮಾಡಲಾಗ್ತಾ ಇದೆ. 40ನೇ ACMM ಕೋರ್ಟಿಗೆ ಆರೋಪಿಗಳನ್ನು ಯಾರು ಪವಿತ್ರ ಗೌಡ, ದರ್ಶನ್ ಮತ್ತು ಉಳಿದವರು ಅವರನ್ನೆಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈ ಕೇಸ್ನಲ್ಲಿ ಸಾಮಾನ್ಯವಾಗಿ ಕಸ್ಟಡಿಗೆ ಕೇಳ್ತಾರೆ, ಕಸ್ಟಡಿಗೆ ಬೇಕು ಆರೋಪಿ ಅಂತ. ಕಾರಣ ಇನ್ನೂ ಕೂಡ ಪ್ರಿಲಿಮಿನರಿ ಇಂಟ್ರೋಗೇಷನ್ ಅಷ್ಟೇ ಆಗಿದೆ. ಸೊ ಆರೋಪಿಯನ್ನು ಕಸ್ಟಡಿ ಕೇಳುವಂಥ ಸಾಧ್ಯತೆ ಜಾಸ್ತಿ ಮತ್ತು ಕೇಳಿದಂಥ ಸಂದರ್ಭದಲ್ಲಿ ಕೊಡುವಂಥ ಸಾಧ್ಯತೆಯೂ ಕೂಡ ಜಾಸ್ತಿನೇ. ಮ್ಯಾಜಿಸ್ಟ್ರೇಟ್ ಅವರನ್ನು ಕಸ್ಟಡಿ ಕೊಡುವಂಥ ಸಾಧ್ಯತೆಯೂ ಜಾಸ್ತಿನೇ. ಸೊ ಅಂಥ ಸಾಧ್ಯತೆ ಇದೆ. ಕಸ್ಟಡಿ ಕೊಟ್ಟರೆ ಮತ್ತೆ ಪೊಲೀಸ್ ಇಂಟ್ರೋಗೇಷನ್ ಆರಂಭ ಆಗುತ್ತೆ. ಈ ಕೇಸ್ನಲ್ಲಿ ಏನೇನೋ ಆಗಿದೆ, ಯಾಕಾಗ ಆಯಿತು, ರೇಣುಕಾಸ್ವಾಮಿ ಹತ್ಯೆಗೆ ಅದೇ ಕಾರಣನಾ, ಮೆಸೇಜು ಅಥವಾ ಕಮೆಂಟು ಇಂಥದ್ದು ಮಾತ್ರ ಕಾರಣನ, ಬೇರೆ ಏನಾದರೂ ಕಾರಣಗಳಿದಾವ? ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರಿಗೆ ಸ್ಪಷ್ಟತೆ ಸಿಗೋದಕ್ಕೆ ಬಾಕಿ ಇದೆ. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆ್ಯಂಡ್ ಇಂಟ್ರೋಗೇಷನ್ ಇದರಲ್ಲಿ ಗೊತ್ತಾಗಿರೋದೆಷ್ಟು ಅಂತಂದರೆ, ಕೈವಾಡ ಇದೆ ದರ್ಶನ್ ಇದ್ದು ಈ ಕೇಸ್ನಲ್ಲಿ, ಅಥವಾ ಹತ್ಯೆಯಲ್ಲಿ ದರ್ಶನ್ ಕೈವಾಡ ಇದೆ, ಪವಿತ್ರ ಗೌಡ ಕೈವಾಡ ಇದೆ. ಉಳಿದಂಥ ದರ್ಶನ್ ಆಪ್ತರು ಯಾರೆಲ್ಲ ಇದ್ದಾರೆ ಅರೆಸ್ಟ್ ಆಗಿರೋರು, ಯಾರೋ ಒಬ್ಬ ಹೋಟೆಲ್ ಮಾಲೀಕ, ಇನ್ನು ಬೌನ್ಸರ್ಸು ಅಂದರೆ ಇವರ ಭದ್ರತಾ ಸಿಬ್ಬಂದಿ ಅವರೆಲ್ಲ ಇದ್ದಾರಂತೆ ಆ ಲೀಸ್ಟಲ್ಲಿ. ಒಟ್ಟು 13 ಜನರ ಲೀಸ್ಟು, ಇಬ್ಬರು ಇವರು, 11 ಜನ ಉಳಿದವರು. ಸೊ ಇಷ್ಟು ಜನರನ್ನು ಸದ್ಯ ಅರೆಸ್ಟ್ ಮಾಡಿ ಪೊಲೀಸರು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ, ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸದ್ಯ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ, ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಸ್ವಲ್ಪ ಹೊತ್ತಲ್ಲಿ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಅವರ ಮೃತದೇಹ ಪತ್ತೆಯಾದಂಥ ಸಂದರ್ಭದಲ್ಲಿ ಇದಕ್ಕೆ ಇಂಥದ್ದೊಂದು ಲಿಂಕ್ ಇರಬಹುದು ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಯಾಕಂತಂದರೆ ಅಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ಅದೇವನು ರಾಜಕಾಲುವೆ ಸಮೀಪ. ಹೆಂಗಿತ್ತು ಅಂತಂದರೆ ಡೆಡ್ ಬಾಡಿ ರಾಜಕಾಲುವೆ ಪಕ್ಕದಲ್ಲಿ ತಂದು ಹಾಕಿದ್ರು. ಅಂದರೆ ಇವರು ಎಸೆಯೋ ಅವಸರದಲ್ಲಿ ರಾಜಕಾಲುವೆಗೆ ಎಸೆಯೋರು ಸೈಡಿಗೆ ಎಸೆದು ಹೋಗಿದ್ದಾರೆ. ರಾಜಕಾಲುವೆಗೆ ಎಸೆದಿದ್ರೆ ಬಾಡಿ ಕಂಪ್ಲೀಟ್ ಡಿಕಂಪೋಸ್ ಆಗ್ತಿತ್ತು. ಅಂದರೆ ರಾಜಕಾಲುವೆ ಮಳೆ ಎಲ್ಲ ಬಂದಿರೋದ್ರಿಂದ ಅದು ಕೊಚ್ಕೊಂಡು ಹೋಗುವಂಥ ಸಾಧ್ಯತೆಗಳಿತ್ತು. ಆ ರಾಜಕಾಲುವೆಯಲ್ಲಿ ನಿರಂತರವಾಗಿ ನೀರು ಹರಿತಾ ಇರೋದನ್ನು ಕೂಡ ನಾವು ಆ ವಿಜುವಲಲ್ಲಿ ನೋಡಬಹುದು. ಡಿಕಂಪೋಸ್ ಆಗಿರ್ತಿತ್ತು. ಸೊ ಅದೇ ಅವ್ರದ್ದು ಉದ್ದೇಶ ಇದ್ದಿದ್ದು, ಸಾಕ್ಷ್ಯನಾಶದ ಉದ್ದೇಶ. ಡೆಡ್ ಬಾಡಿಯನ್ನು ವಿಲೇವಾರಿ ಮಾಡೋ ಸಂದರ್ಭದಲ್ಲಿ ರಾಜಕಾಲುವೆಗೆ ಎಸೆದ್ರೆ ಬಾಡಿ ತೇಲ್ಕೊಂಡು ಹೋಗಿಬಿಡುತ್ತೆ ಅನ್ನೋ ಲೆಕ್ಕಾಚಾರವನ್ನು ಹಾಕಿದಂಗೆ ಕಾಣಿಸ್ತಾ ಇದೆ ಆರೋಪಿಗಳು. ಬಟ್ ಅವರು ಎಸೆಯೋ ಅವಸರದಲ್ಲಿ ರೋಡ್ ಸೈಡಿಗೆ ಎಸೆದಿದ್ದಾರೆ, ರಾಜಕಾಲುವೆಗೆ ಬಿದ್ದಿಲ್ಲ. ಮರುದಿನ ಬೆಳಗ್ಗೆ ಅಲ್ಲಿ ಹೋಗ್ತಾ ಇದ್ದವರು ಡೆಡ್ ಬಾಡಿಯನ್ನು ನೋಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ಇರುವಂಥ ಒಂದು ಅಪಾರ್ಟ್ಮೆಂಟು, ಆ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡುನಿಂದ ಪೊಲೀಸರು ಕಂಪ್ಲೇಂಟನ್ನು ದಾಖಲಿಸಿಕೊಂಡು ಆ ನಂತರ ಯಾರು, ಏನು, ಯಾಕೆ ಈ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂತಂದರೆ ನಿಮಗೆ ಒಬ್ಬ ಚಾಣಾಕ್ಷ ಅಧಿಕಾರಿ ಅಥವಾ ಪೊಲೀಸ್ ಸಿಬ್ಬಂದಿ ಡೆಡ್ ಬಾಡಿಯನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಮರ್ಡರಾ ಅಥವಾ ಇದು ಅಸಹಜ ಸಾವ. ನೋಡಿದ ಕೂಡಲೇ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದ ಕೂಡಲೇ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.